ದಿನಗಳಲ್ಲಿ ರಾಜಕೀಯವಾಗಿ ಬಿರುಗಾಳಿ ಏಳುವಂತ ಎಲ್ಲಾ ಚಾನ್ಸಸ್ ಇದೆ. ದೆಹಲಿಯಲ್ಲಿ ರಮೇಶ್ ಜಾರಕಿಹೊಳಿ ಅಲ್ಲೇ ಮೊಕ್ಕಾಂ ಹೂಡಿದ್ದಾರೆ. ಆದ್ರೆ ದೆಹಲಿಯಲ್ಲಿ ರಮೇಶ್ ಜಾರಕಿಹೊಳಿ ಏನ್ ಮಾಡ್ತಿದ್ದಾರೆ, ಅವರ ಪ್ಲಾನ್ ಏನು, ಅವರು ತಮ್ಮ ಆಪ್ತರ ಟೀಮ್ ಜೊತೆ ದೆಹಲಿಯಲ್ಲೇ ಪ್ಲಾನಿಂಗ್ ಅನ್ನ ಮಾಡ್ತಿದ್ದಾರೆ ಅನ್ನೋದು ಮಾಹಿತಿ ನ್ಯೂಸ್ 18ಗೆ ಲಭ್ಯವಾಗಿರೋದು. ಹಾಗಾದ್ರೆ ದೆಹಲಿ ರಾಷ್ಟ್ರದ ರಾಜಧಾನಿಯಲ್ಲಿ ಯಾವ ರೀತಿಯಾದಂತಹ ತಂತ್ರ, ಅವರ ಜೊತೆ ಬಳ್ಳಾರಿಯ ನಾಗೇಂದ್ರ, ಅದೇ ರೀತಿಯಾಗಿ ಸಂಪುಟದಿಂದ ಕೈಬಿಡಲ್ಪಟ್ಟಿರುವಂತಹ ಶಂಕರ್ ಎಲ್ಲರೂ ಕೂಡ ಇದ್ದಾರೆ. ದೆಹಲಿಯಲ್ಲೇ BSY ಮತ್ತು ಶೆಟ್ಟರ್ ಕೂಡ ಇದ್ದಾರೆ. ಹಾಗಾದ್ರೆ ಏನಾಗ್ತಿದೆ, ಆಪರೇಷನ್ ಕಮಲ ಶುರುವಾಗಿದೆಯಾ? ನಾಗೇಂದ್ರ ಮತ್ತು ಶಂಕರ್ ಕೂಡ ರಮೇಶ್ ಜಾರಕಿಹೊಳಿ ರಣತಂತ್ರಕ್ಕೆ ಈಗ ಸಾಥ್ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗಿದೆ. ದೆಹಲಿಯಲ್ಲಿ BSY ಮತ್ತು ಶೆಟ್ಟರ್ ಕೂಡ ಇರೋದ್ರಿಂದ ಏನಾದ್ರೂ ಬಿಜೆಪಿಯ ಹೈಕಮಾಂಡ್ ಜೊತೆ ಅವರ ಮಾತುಕತೆ ಆಗ್ತಾ ಇದೆಯಾ, ಅಲ್ಲೇ ಮುಹೂರ್ತ ಫಿಕ್ಸ್ ಆಗ್ತಾ ಇದೆಯಾ? ಮೈತ್ರಿ ಸರ್ಕಾರದ ಬುಡವನ್ನೇ, ಫೌಂಡೇಶನ್ ಅನ್ನೇ ಅಲಗಾಡಿಸುವಂತ ಕೆಲಸವನ್ನ ರಮೇಶ್ ಜಾರಕಿಹೊಳಿ ತಮ್ಮ ಆಪ್ತರ ಜೊತೆ, ಅತೃಪ್ತರ ಟೀಮ್ ಏನಿದೆ ಅವರ ಜೊತೆ ಮಾಡ್ತಿದಾರ ಅಂತ ಖಾಸಗಿ ಹೋಟೆಲ್ನಲ್ಲಿ 3 ಗಂಟೆಗಳ ಸಭೆಯನ್ನ ನಡೆಸಿದ್ದಾರೆ. ಬೆಂಬಲಿತ ಶಾಸಕರು ಯಾರ್ಯಾರಿದ್ದಾರೆ, ಅವ್ರ ಜೊತೆಗೆ ಅತೃಪ್ತರು ಯಾರಿದ್ದಾರೆ, ಎಂದು ಈ 3 ಜೊತೆ ಮತ್ತೊಂದು ಸಭೆಯನ್ನ ನಡೆಸುವಂತ ಎಲ್ಲಾ ಚಾನ್ಸಸ್ ಇದೆ. ಸಭೆಯ ಬಳಿಕ ಆಪರೇಷನ್ ಫೈನಲ್, ಒಂದು ಕಮಲದ ಪ್ಲಾನಿಂಗ್ ಏನಿದೆ ಅದು ಫೈನಲ್ ಆಗುವಂತ ಚಾನ್ಸಸ್ ಇದೆ. ಕುತೂಹಲ ಮೂಡಿಸಿದೆ ದೆಹಲಿಯ ಆಪರೇಷನ್ ಏನಿದೆ, ಬಹಳ ಕುತೂಹಲ ಮೂಡಿಸ್ತಾ ಇದೆ. ಇಂದು ಈ 3 ಜೊತೆ ಮತ್ತೊಂದು ಸಭೆಯನ್ನ ನಡೆಸಲಾಗುತ್ತೆ. ಸಭೆಯ ಬಳಿಕ ಆಪರೇಷನ್ ಕಮಲ ಬಹುತೇಕ ಫೈನಲ್ ಆಗುವಂತ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಿದೆ. ಕುತೂಹಲ ಮೂಡಿಸಿದೆ ದೆಹಲಿಯ ಆಪರೇಷನ್. ಕಾಂಗ್ರೆಸ್ನ ನಾಯಕರು ಈಗ ಎಲ್ಲೆಲ್ಲೂ ಹುಡುಕ್ತಾ ಇದ್ದಾರೆ, ರಮೇಶ್ ಜಾರಕಿಹೊಳಿ ಅವರು ಎಲ್ಲಿದ್ದಾರೆ, ಏನ್ ಕತೆ ಅಂತ. ಆದ್ರೆ ರಮೇಶ್ ಜಾರಕಿಹೊಳಿ ಯಾರ ಕೈಗೂ ಕೂಡ ಸಿಗ್ತಾ ಇಲ್ಲ, ಅವರ ಫೋನ್ ಕೂಡ ಸ್ವಿಚ್ ಆಫ್ ಇದೆ, ನಾಟ್ ರೀಚೇಬಲ್ ಅಂತ ಬರ್ತಾ ಇದೆ. ಆದ್ರೆ ರಮೇಶ್ ಜಾರಕಿಹೊಳಿ ದೆಹಲಿಯಲ್ಲಿ ಒಂದು ಸೀಕ್ರೆಟ್ ಆಪರೇಷನ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಇನ್ಸೈಟ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ, ನ್ಯೂಸ್ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿ. ಕೃಷ್ಣ, ಇದೀಗ ರಮೇಶ್ ಜಾರಕಿಹೊಳಿ ಯಾವಾಗ ಅವ್ರನ್ನ ಸಚಿವ ಸಂಪುಟದಿಂದ ಕೈ ಬಿಡಲಾಯ್ತು ಆಗಿಂದ ಅವರು ಗುಪ್ತಾಗಿದ್ದಾರೆ, ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ದೆಹಲಿಯಲ್ಲಿ ಏನಾಗ್ತಾ ಇದೆ ಸದ್ಯಕ್ಕೆ? ಅವಿನಾಶ್, ಮುಖ್ಯವಾಗಿ ಏನಂತಂದ್ರೆ ಈಗಾಗಲೇ ಏನು ಸಚಿವ ಸಂಪುಟದಿಂದ ಕೈಬಿಟ್ಟ ನಂತರವಾಗಿ ಅಸಮಾಧಾನಗೊಂಡಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ ಅವರು ಜೊತೆಗೆ ಅವರ ಟೀಮ್ ಏನಿದೆ, ನಾಗೇಂದ್ರ ಸೇರಿದಂತೆ ಪ್ರಮುಖವಾಗಿ ಅವರ ತಂಡ ಏನಿದೆ, ಇದೀಗ ಅವರನ್ನ ಬಿಜೆಪಿ ನಾಯಕರು ಸಂಪರ್ಕ ಮಾಡಿದ್ದಾರೆ ಅನ್ನುವಂಥದ್ದು ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು. ಒಂದ್ ಕಡೆ ರಮೇಶ್ ಜಾರಕಿಹೊಳಿ ಅವರು ನಿನ್ನೆ ದೆಹಲಿಯಲ್ಲಿ ಬಿಡುಬಿಟ್ಟು ಅಲ್ಲಿರ್ತಕ್ಕಂಥ ಏನು ತಮ್ಮ ಆ ಶಾಸಕರೇನಿದ್ದಾರೆ, ಆಪ್ತ ಶಾಸಕರೇನಿದ್ದಾರೆ, ಅವ್ರ ಜೊತೆ ಮಾತುಕತೆಯನ್ನು ಮಾಡೋದ್ರ ಮೂಲಕವಾಗಿ ಮುಂದೆ ನಾವು ಯಾವ ರೀತಿಯಾದಂತಹ ನಿರ್ಧಾರ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗ ಚರ್ಚೆ ಮಾಡ್ತಿದ್ದಾರೆ ಅನ್ನುವಂಥದ್ದು. ಇನ್ನು ಮತ್ತೊಂದು ಕಡೆ ಈಗಾಗಲೇ ಬಿಜೆಪಿ ನಾಯಕರುಗಳು ಕೂಡ ಏನೋ ದೆಹಲಿಯಲ್ಲಿ ಒಂದು ಬಿಟ್ಟಿದ್ದಾರೆ. ಪ್ರಮುಖವಾಗಿ ದಕ್ಷಿಣ ಭಾರತದ ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಅಮಿತ್ ಶಾ ಅವರ ಮೀಟಿಂಗ್ ಏನಿದೆ, ಮೀಟಿಂಗ್ ಸಂಬಂಧಪಟ್ಟಂತೆ ಆ ಒಂದು ಕಾರ್ಯಕ್ರಮ, ಲೋಕಸಭಾ ಚುನಾವಣೆ ತಯಾರಿಗೆ ಸಂಬಂಧಪಟ್ಟಂತೆ ಒಂದು ಮೀಟಿಂಗ್ ಹಿನ್ನೆಲೆಯಿಂದಾಗಿ ಅವರು ದೆಹಲಿಯಲ್ಲಿ ಬಿಟ್ಟಿದ್ದಾರೆ. ಇನ್ನು ಹೀಗಾಗಿ ಒಂದ್ ಕಡೆ ರಮೇಶ್ ಜಾರಕಿಹೊಳಿ ಅವರು ಕೂಡ ಅಲ್ಲಿ ದೆಹಲಿಯಲ್ಲಿ ಬಿಟ್ಟಿರುವಂತದ್ದು. ಹೀಗಾಗಿ ರಮೇಶ್ ಜಾರಕಿಹೊಳಿ ಅವರನ್ನ ಬಿಜೆಪಿ ನಾಯಕರು ಸಂಪರ್ಕ ಮಾಡಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಒಂದು ಆಪರೇಷನ್, ಅಂದ್ರೆ ಯಾವ ರೀತಿ ಸರ್ಕಾರ ರಚನೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆ ಮಾಡಿದ್ದಾರೆ ಅನ್ನುವಂಥದ್ದು ಇದೀಗ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು. ಜೊತೆಗೆ ಇವರ ರಮೇಶ್ ಜಾರಕಿಹೊಳಿ ಅವರ ಸಂಪರ್ಕದಲ್ಲಿ ಪ್ರಮುಖವಾಗಿ ಈಗಾಗಲೇ ನಾಗೇಂದ್ರ ಆಗಿರ್ಬೋದು, ಶ್ರೀಮಂತ್ ಪಾಟೀಲ್ ಆಗಿರ್ಬೋದು, ಜೊತೆಗೆ ಆನಂದ್ ಸಿಂಗ್ ಸೇರಿದಂತೆ ಪ್ರಮುಖವಾಗಿ ಸುಮಾರು 15ಕ್ಕೂ ಹೆಚ್ಚು ಜನ ಶಾಸಕರು ಅವರ ಜೊತೆ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ಈಗಾಗಲೇ ಪಕ್ಷೇತರ ಶಾಸಕರಾಗಿರತಕ್ಕಂಥ ಶಂಕರ್ ಅವರು ಕೂಡ ಅವರು ರಮೇಶ್ ಜಾರಕಿಹೊಳಿ ಅವರ ಜೊತೆ ಸಂಪರ್ಕದಲ್ಲಿದ್ದಾರೆ ಅನ್ನುವಂಥದ್ದು ಇದೀಗ ಒಂದು ಚರ್ಚೆ ಆಗ್ತಾ ಇರುವಂತದ್ದು. ಇನ್ನು ಮತ್ತೊಂದು ಕಡೆ ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ರಮೇಶ್ ಜಾರಕಿಹೊಳಿ ಅವರನ್ನ ಸಂಪರ್ಕ ಮಾಡೋದಕ್ಕೆ ಶತಾಯಗತಾಯವಾದಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇದುವರೆಗೂ ಕೂಡ ರಮೇಶ್ ಜಾರಕಿಹೊಳಿ ಅವರು ಸತೀಶ್ ಜಾರಕಿಹೊಳಿ ಅವರ ಕೈಗೆ ಸಿಗ್ತಾ ಇಲ್ಲ. ಈಗಾಗಲೇ ಬೆಳಗಾವಿಯಲ್ಲಿ 1 ವಾರ ಆಗಿದೆ, ಸತೀಶ್ ಜಾರಕಿಹೊಳಿ ಅವರು ಬೆಳಗಾವಿಗೆ ತೆರಳಿ 1 ವಾರ ಆಗಿದೆ, ಇನ್ನೂ ಕೂಡ ರಮೇಶ್ ಜಾರಕಿಹೊಳಿ ಅವರು ಸಿಗ್ತಾ ಇಲ್ಲ. ಈಗಾಗಲೇ ದೂರವಾಣಿ ಸಂಪರ್ಕ ಮಾಡಿದ್ದಾರೆ, ಜೊತೆಗೆ ಆಪ್ತ ಸಹಾಯಕರ ಮೂಲಕವಾಗಿ ಅವರನ್ನ ಸಂಪರ್ಕ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ರಮೇಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿಗೆ ಸಿಕ್ಕಿಲ್ಲ. ಹೀಗಾಗಿ ಸತೀಶ್ ಜಾರಕಿಹೊಳಿ ಕೂಡ ಈಗಾಗಲೇ ಇವರ ಒಂದು ನಡೆಯಿಂದಾಗಿ ಸಾಕಷ್ಟು ಕಂಗಲಾಗಿದ್ದಾರೆ ಅಂತಾನೆ ಹೇಳ್ಬೋದು. ಈಗಾಗಲೇ ಈ ಕಾಂಗ್ರೆಸ್ನ ನಾಯಕರು ಒಂದು ಕಟ್ಟಪ್ಪಣೆ ಕಟ್ಟಿದ್ದಾರೆ. ಪ್ರಮುಖವಾಗಿ ಏನೇ ಇದ್ರೂ ಕೂಡ ರಮೇಶ್ ಜಾರಕಿಹೊಳಿ ಸಮಾಧಾನ ಮಾಡೋದ್ರ ಮೂಲಕವಾಗಿ ಅವನ್ನ ಪಕ್ಷದಲ್ಲೇ ಒಟ್ಟಿಗೆ ಕರ್ಕೊಂಡು ಹೋಗಬೇಕು ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ. ಹೀಗಾಗಿ ಅವರ ಒಂದು ಮಾತಿನಂತೆ ಇದೀಗ ರಮೇಶ್ ಜಾರಕಿಹೊಳಿ ಸಂಪರ್ಕ ಮಾಡಿ ಅವರು ಸಮಾಧಾನ ಮಾಡುವಂತ ಒಂದು ಪ್ರಯತ್ನವನ್ನು ಮಾಡ್ತಿದ್ರು ಕೂಡ ಇನ್ನೂ ಕೂಡ ರಮೇಶ್ ಜಾರಕಿಹೊಳಿ ಅವರು ಸಿಕ್ಕಿಲ್ಲ. ಈಗಾಗಲೇ 1 ವಾರ ಆಗಿದೆ ಅಲ್ಲಿಗೆ ಹೋಗಿ, ಆದ್ರೆ ಈಗಾಗಲೇ ಅವರಿಗೆ ಒಂದು ಅರಣ್ಯ ಖಾತೆಯನ್ನ ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಅವರಿಗೆ, ಇನ್ನೂ ಕೂಡ ಅಧಿಕಾರವನ್ನ ಸ್ವೀಕಾರ ಮಾಡಿಲ್ಲ. ಹೀಗಾಗಿ ಎಲ್ಲೋ ಒಂದ್ ಕಡೆ ಇವರ ಒಂದು ರಮೇಶ್ ಜಾರಕಿಹೊಳಿ ಸಿಗ್ತಾ ಇಲ್ಲ ಹಿನ್ನೆಲೆಯಿಂದಾಗಿ ಖಾತೆ ಬಗ್ಗೆನೂ ಕೂಡ ಅವರು ಆಸಕ್ತಿ ವಹಿಸಿಲ್ಲ. ಎಲ್ಲೋ ಅವಿನಾಶ್, ಧನ್ಯವಾದ.